ಪರಿಷತ್ ಎಲೆಕ್ಷನ್ನಲ್ಲಿ ಸೋತು ಮುಖಭಂಗ ಅನುಭವಿಸಿರುವಂಥ ಜಾತ್ಯತೀತ ಜನತಾದಳ ಸದ್ಯ ಅಡ್ಡ ಮತದಾನ ಮಾಡಿದಂಥ ಶಾಸಕರು ಯಾರು ಅನ್ನೋ ಹುಡುಕೋ ಪ್ರಯತ್ನಕ್ಕೆ ಚಾಲನೆಯನ್ನು ಕೊಟ್ಟಿದೆ. ನಿನ್ನೆ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆಯಾಗಿದೆ. ಶಾಸಕರ ಕಾರ್ಯವೈಖರಿಯ ಬಗ್ಗೆ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಶಾಸಕರು ಭಾಗಿಯಾಗಿದ್ದರು, ಎಲ್ಲರೂ ಕೂಡ ಜಿಟಿ ದೇವೇಗೌಡರನ್ನ ಹೊರತುಪಡಿಸಿ. ಈ ಸಭೆಯಲ್ಲಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದರು. ನಿಮ್ಮನ್ನ ನಂಬಿದಕ್ಕೆ ಸರಿಯಾದ ಬಹುಮಾನವನ್ನು ಕೊಟ್ರಿ ನನಗೆ ಅಂತ. ಸಭೆಯಲ್ಲಿ ಶಾಸಕರಿಗೆ ಎಚ್ಡಿಕೆ ಕೊಟ್ಟ ಸಲಹೆಯಿಂದ ಎಲ್ಲರಿಗೂ ಶಾಕ್ ಆಗಿದೆ. ನಾನು ಸಾಕಷ್ಟು ನೊಂದು ಹೋಗಿದ್ದೀನಿ, ಇನ್ನಷ್ಟು ನೋಯಿಸಬೇಡಿ ಅಂತ ಭಾವನಾತ್ಮಕವಾಗಿ ಶಾಸಕರಿಗೆ ತಿವಿದಿದ್ದಾರೆ ಕುಮಾರಸ್ವಾಮಿ. ನಿಮ್ಮನ್ನ ನಂಬಿದೆ, ಆ ನಂಬಿಕೆಗೆ ತಕ್ಕದಾದಂಥ ಬಹುಮಾನವನ್ನು ನೀವು ಕೊಟ್ಟಿದ್ದೀರಿ. ನಂಬಿಕೆ ದ್ರೋಹದ ರಿಟರ್ನ್ ಗಿಫ್ಟ್ ಅನ್ನ ಕೊಟ್ರಿ ನೀವು ನನಗೆ. ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ಪಕ್ಷ ಬಿಟ್ಟು ಹೋಗ್ತೀವಿ ಅಂತ ಯಾರಾದರೂ ಯೋಚನೆ ಮಾಡ್ತೀರಿ ಅಂತಾದ್ರೆ ಹೋಗ್ರಿ, ತೊಂದರೆ ಇಲ್ಲ. ನಿಮಗೆ ಬಾಗಿಲುಗಳು ಸದಾ ಓಪನ್ ಆಗಿದೆ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಹೋಗೋರು ಧಾರಾಳವಾಗಿ ಹೋಗಿ, ನಿಮ್ಮನ್ನ ನಾನು ತಡೆಯೋದಿಲ್ಲ. ಆದರೆ ಹೋಗೋದಿದ್ರೆ ಈಗಲೇ ಹೋಗ್ಬಿಡಿ. ಯಾಕೆ ಅಂತಂದ್ರೆ ನಿಮ್ಮ ಕ್ಷೇತ್ರಕ್ಕೆ ನಾನು ಬೇರೆ ಅಭ್ಯರ್ಥಿಯನ್ನು ರೆಡಿ ಮಾಡಬೇಕು, ಅದಕ್ಕೆ ಸಮಯ ಬೇಕು ನನಗೆ. ಎಲೆಕ್ಷನ್ ಘೋಷಣೆಯಾದಾಗ ಪಕ್ಷ ಬಿಡುವ ಯೋಚನೆಯನ್ನು ಮಾಡಬೇಡಿ. ನೀವು ಹೋಗೋದಿದ್ರೆ ನಿಮ್ಮನ್ನು ತಡೆಯೋದಿಲ್ಲ ನಾನು. ನಿಮಗೆ ಬಾಗಿಲು ಓಪನ್ ಇದೆ, ಆದರೆ ಹೋಗೋದನ್ನು ತಡ ಮಾಡಬೇಡಿ. ನೀವು ಆದಷ್ಟು ಶೀಘ್ರ ಹೋಗಬಿಡಿ. ಮತ್ತು ನಾನು ನಿಮ್ಮ ಕ್ಷೇತ್ರಕ್ಕೆ ಪರ್ಯಾಯ ನಾಯಕರನ್ನ ಸೃಷ್ಟಿಸುವಂತ ಕೆಲಸವನ್ನ ಮುಂದಕ್ಕೆ ಮಾಡ್ತೀನಿ. ನಮ್ಮ ಪಕ್ಷ ಜೆಡಿಎಸ್ ಪಕ್ಷ ನಾಯಕರನ್ನ ಹುಟ್ಟು ಹಾಕುವಂತ ಕಾರ್ಖಾನೆ ಇದ್ದ ಹಾಗೆ. ನಿಮಗೆ ಪಕ್ಷದ ಋಣ ನೆನಪಿರಬೇಕಿತ್ತು. ನಿಮ್ಮೆಲ್ಲ ಕಷ್ಟಗಳಿಗೆ ನಾನು ಸ್ಪಂದಿಸಿದ್ದೀನಿ, ಆದರೆ ನೀವೆಲ್ಲ ನಂಬಿಕೆ ದ್ರೋಹ ಮಾಡಿದ್ರಿ ಅಂತ, ವಿಶ್ವಾಸ ದ್ರೋಹ ಮಾಡಿದ್ರಿ ಅಂತ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಶಾಸಕರ ವಿರುದ್ಧ ಗರಂ ಆಗಿದ್ದಾರೆ. ಒಂದಿಷ್ಟು ಜನ ಅಡ್ಡ ಮತದಾನ ಮಾಡಿದ್ದಾರೆ, ಎಷ್ಟು ಅನ್ನೋದು ಕನ್ಫರ್ಮ್ ಇಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ನಿನ್ನೆ ಬೆಳಗ್ಗೆ 4 ಇರಬಹುದು ಅಂತ. ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಮ್ಮವರು 3 ಅಂತ. ಒಟ್ಟು ಕ್ರಾಸ್ ವೋಟಿಂಗ್ ಆಗಿರೋದು 11. 4, 3, 7 ಆಯ್ತು. ಉಳಿದ 4 ಜನ ಜೆಡಿಎಸ್ ಅಥವಾ ಬಿಜೆಪಿಯವರು. ಯಾರು ಏನು ಅನ್ನೋದನ್ನು ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ. ಎಲ್ಲರನ್ನೂ ಅನುಮಾನದ ಕಣ್ಣಲ್ಲೇ ನೋಡಬೇಕಾದಂಥ ಸ್ಥಿತಿ ಇದೆ. ಇದರ ಮಧ್ಯೆ ನಿನ್ನೆಯ ಸಭೆಯಲ್ಲಿ ಕುಮಾರಸ್ವಾಮಿ ಗರಂ ಆದರು. ಯಾರೆಲ್ಲ ಭಾಗಿಯಾಗಿದ್ರು ಅಂತಂದ್ರೆ ಜಿಟಿ ದೇವೇಗೌಡರು ಒಬ್ಬರನ್ನ ಬಿಟ್ಟು ಉಳಿದೆಲ್ಲ ಶಾಸಕರು ಭಾಗಿಯಾದರು. ಜಿಟಿ ದೇವೇಗೌಡರು ನಿನ್ನೆ ಸಿಎಂ ಕರೆದಂತ ಸಭೆಯಲ್ಲಿದ್ದರು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಒಂದು ಸಭೆ ಆಯಿತು. ಅದರಲ್ಲಿ ಮೈಸೂರಿನ ಶಾಸಕರಾಗಿ ಜಿಟಿ ದೇವೇಗೌಡರು ಭಾಗಿಯಾಗಿದ್ದರು. ಸಭೆ ಇದ್ದಿದ್ದು ಕರಾವಳಿಯ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿ. ಭಾಗಿಯಾಗಿದ್ದು ಜಿಟಿ ದೇವೇಗೌಡರು ಮೈಸೂರಿನವರು, ಉಳಿದ ಶಾಸಕರು ಇಲ್ಲಿದ್ರು. ಇನ್ನು ಜೆಡಿಎಸ್ ಶಾಸಕರ ಸಭೆಯಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಗಲಿಬಿಲಿಯಾದರು. ಅದಕ್ಕೆ ಕಾರಣ ಇದೆ. ಗರಂ ಆಗಿ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ. ಮಾತಿನ ಮಧ್ಯೆ ಒಮ್ಮೆ ಕರೆಮ್ಮ ನಾಯಕ್ ಕಡೆಗೆ ತಿರುಗಿ, ಏನ್ ಸಿಸ್ಟರು ಯಾಕೋ ತುಂಬಾ ಡಲ್ ಆಗಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕ್ಷೇತ್ರದಲ್ಲಿ ಸ್ವಲ್ಪ ಆಕ್ಟಿವ್ ಆಗಬೇಕು ನೀವು ಅಂತ. ಕುಮಾರಸ್ವಾಮಿ ಅವರು ಕರೆಮ್ಮ ನಾಯಕ್ ಅವರ ಹೆಸರು ಹೇಳ್ತಾ ಇದ್ದಂತೆ ತಡಬಡಾಯಿಸಿದ್ರಂತೆ. ಕರೆಮ್ಮ ನಾಯಕ್ ದೇವದುರ್ಗದ MLA ಯಾಕೋ ಡಲ್ ಆಗಿದ್ದೀರಿಲ್ಲ ಅಂತ ಈ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಅಡ್ಡ ಮತದಾನದ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಅಡ್ಡ ಮತದಾನದ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಾಗ ಒಮ್ಮೆ ತಿರುಗಿದ್ರಂತೆ ಕುಮಾರಸ್ವಾಮಿ. ತಿರುಗಿ ಏನ್ ಸಿಸ್ಟರು ಯಾಕೆ ಡಲ್ ಆಗಿದ್ದೀರಿ ನೀವು, ಕ್ಷೇತ್ರದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಬೇಕು ಅಂತ ಹೇಳಿದ್ರಂತೆ. ಇದು ಕರೆಮ್ಮ ನಾಯಕ್ ಅವರನ್ನ ಗಲಿಬಿಲಿಗೊಳಪಡಿಸಿತು. ಒಮ್ಮೆ ತಡಬಡಾಯಿಸಿದ್ರಂತೆ MLA ಕರೆಮ್ಮ ನಾಯಕ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಫೋನ್ ಸಂಪರ್ಕದಲ್ಲಿ. ಆನಂದ, ಕುಮಾರಸ್ವಾಮಿ ಅವರು ಏನ್ ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಮಾಡಿದ್ರು ಹಂಗಿದ್ರೆ ಮೀಟಿಂಗ್ ನಲ್ಲಿ? ಖಂಡಿತವಾಗ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರದಲ್ಲಿ ಶಾಸಕರೊಂದಿಗೆ ಇರತಕ್ಕಂಥ ಸಂಬಂಧದ ಬಗ್ಗೆ ಚರ್ಚೆ ಆಗ್ತಾ ಇದೆ.
ಈ ಹಂತದಲ್ಲಿ ಅವರು ಶಾಸಕರ ಸಭೆಯನ್ನು ಕರೆದು ಸುದೀರ್ಘವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅಡ್ಡ ಮತದಾನದ ಹಿನ್ನೆಲೆಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂದು ಹಂತದಲ್ಲಿ ಯಾರ್ಯಾರು ಮಾಡಿದ್ದಾರೆ ಅಂತಕ್ಕದ್ರ ಬಗ್ಗೆ ಸ್ಪಷ್ಟವಾದ ಅರಿವು ಕುಮಾರಸ್ವಾಮಿ ಅವರಿಗಿದೆ. ಆಶ್ಚರ್ಯ ಅಂದ್ರೆ ನಿನ್ನೆ ಒಂದು ಸಭೆಯಲ್ಲಿ ಎಲ್ಲ 17 ಜನ ಶಾಸಕರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಜಿಟಿ ದೇವೇಗೌಡರು ಒಬ್ಬರನ್ನು ಹೊರತುಪಡಿಸಿದ್ರೆ ಎಲ್ಲ ಶಾಸಕರು ಕೂಡ ಭಾಗವಹಿಸಿದ್ರು. ಹಾಗಾದ್ರೆ ಯಾರು ಅಡ್ಡ ಮತದಾನ ಮಾಡಿದ್ರು ಅಂತಕ್ಕಂಥದನ್ನ ಯಾರ ಮೇಲೆ ನಿರ್ದಿಷ್ಟವಾಗಿ ಹೇಳೋದು ಕಷ್ಟ. ಆದ್ರೂ ಕೂಡ ಕುಮಾರಸ್ವಾಮಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಮುಂದಿನ ರಾಜಕೀಯ ನಿರ್ಧಾರವನ್ನು ಈಗಲೇ ತೆಗೆದುಕೊಳ್ಳಿ ಅನ್ನುವ ರೀತಿಯಲ್ಲಿ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಯಾಕೆಂತಂದ್ರೆ ಕೊನೆಗಳಿಗೆ ನಾನು ತೊಂದರೆ ಕೊಡಬೇಡಿ, ಈಗಲೇ ಹೊರಟು ಬಿಡಿ. ಅವನಿಂದ ಅಂದ್ರೆ ಬಹಳ ಮುಖ್ಯವಾಗಿ ಅವರ ಟಾರ್ಗೆಟ್ ಇರ್ತಕ್ಕಂಥದ್ದು DK ಶಿವಕುಮಾರ್ ವಿರುದ್ಧ. ಅಂದ್ರೆ ಅವನಿಂದ ನಿಮ್ಗೆ ಏನಾದ್ರೂ ಕೂಡ ಹೆಲ್ಪ್ ಆಗುದಿದ್ರೆ ತೆಗೆದುಕೊಂಡು ನೀವು ನಿಮ್ ಕ್ಷೇತ್ರದ ಬಗ್ಗೆ ನೋಡ್ಕೊಳ್ಳಿ, ನೀವು ಹೊರಟು ಬಿಡಿ, ನಂಗೆ ಕೊನೆಗಳಿಗೆ ನಂಗೆ ತೊಂದರೆ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಒಂದು ಹಂತದಲ್ಲಿ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮಾಡುವ ಪ್ರಯತ್ನವನ್ನು ಕೂಡ ಪರೋಕ್ಷವಾಗಿ ಮಾಡಿದ್ದಾರೆ. ಸಭೆಯಲ್ಲಿ ಸಿಎಂ DK ಶಿವಕುಮಾರ್ ಏನಾದ್ರೂ ನಿಮ್ಗೆ ಹೆಲ್ಪ್ ಆದ್ರೆ ತೆಗೆದುಕೊಂಡು ನಿಮ್ ನಿರ್ಧಾರ ತೆಗೆದುಕೊಳ್ಳಿ, ರಾಜಕೀಯ ನಿರ್ಧಾರವನ್ನು ಈಗಲೇ ತೆಗೆದುಕೊಳ್ಳಿ, ಕೊನೆಗಳಿಗೆ ನಂಗೆ ತೊಂದರೆ ಕೊಡೋ ಪ್ರಯತ್ನ ಮಾಡಬೇಡಿ, ನಾನು ನಿಮ್ಮ ಕ್ಷೇತ್ರಗಳಲ್ಲಿ ಬೇರೆ ನಾಯಕರನ್ನ ರೆಡಿ ಮಾಡ್ತೇನೆ, ಅಭ್ಯರ್ಥಿಯನ್ನು ಹಾಕ್ತೇನೆ, ಈಗಲೇ ಹೊರಟು ಬಿಡಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಡೀ ಸಭೆಯ ಉದ್ದಕ್ಕೂ ಕೂಡ ಯಾರು ಕೂಡ ಅಡ್ಡ ಮತದಾನದ ಬಗ್ಗೆ ವಿವರಣೆ ಕೊಡುವಂತ ಪ್ರಯತ್ನವನ್ನು ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ನನಗೆಲ್ಲವೂ ಕೂಡ ಗೊತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.